ಎಲ್ಲರಿಗೂ ಹೊಸ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಒಂದು ಬೃಹತ್ ಅಧಿಸೂಚನೆಯನ್ನು ಹೊರಡಿಸಿದೆ. ಶಾಖಾಧಿಕಾರಿ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳ ನೇರ ನೇಮಕಾತಿಯನ್ನು ನಡೆಸುತ್ತಿದೆ. ಬನ್ನಿ ಈ ಒಂದು ಹುದ್ದೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಎಷ್ಟು ಹುದ್ದೆಗಳಿವೆ, ಶೈಕ್ಷಣಿಕ ಅರ್ಹತೆ, ವರ್ಗೀಕರಣ ಮತ್ತು ವೇತನ ಶ್ರೇಣಿ ಮತ್ತು ವಯೋಮಿತಿ, ಹೀಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ತಿರ್ಬೋದು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 19 ಆಗಸ್ಟ್ 2026 ಆಗಿರುತ್ತೆ. 18 ಶಾಖಾಧಿಕಾರಿಗಳ ಹುದ್ದೆಗಳಿಗಾಗಿ ನೇರ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಪಾರ್ಟ್ ಎನಲ್ಲಿ ಏನೇನು ವಿಷಯ ನೀಡಿದ್ದಾರೆ ಅಂತಂದರೆ, ಖಾಲಿ ಹುದ್ದೆಗಳ ವರ್ಗೀಕರಣ, ಉಳಿದ ಮೂಲ ವೃಂದದ 18 ಹುದ್ದೆಗಳು ನೋಡ್ತಿರ್ಬೋದು. ಇಲ್ಲೆಲ್ಲ ವರ್ಗೀಕರಣ ಮಾಡಿ ನೀಡಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗೆ 9 ಮತ್ತು ಪರಿಶಿಷ್ಟ ಜಾತಿ 3 ಹುದ್ದೆಗಳು, ಪರಿಶಿಷ್ಟ ಪಂಗಡಕ್ಕೆ 1 ಹುದ್ದೆ, ಪ್ರವರ್ಗ 1ಗೆ 1 ಹುದ್ದೆ, ಪ್ರವರ್ಗ 2ಎಗೂ 2 ಹುದ್ದೆ, ಪ್ರವರ್ಗ 2ಬಿಗೂ ಕೂಡ 1 ಹುದ್ದೆ, ಪ್ರವರ್ಗ 3ಎಗೂ ಕೂಡ 1 ಹುದ್ದೆ, ಪ್ರವರ್ಗ 3ಬಿಗೆ ಯಾವುದೇ ರೀತಿ ಹುದ್ದೆ ಅಲಾಟ್ ಆಗಿಲ್ಲ. ಒಟ್ಟು 18 ಹುದ್ದೆಗಳು ಇವೆ ಒಂದು ಶಾಖಾಧಿಕಾರಿ ಹುದ್ದೆಗಳಿಗೆ. ಕಾನೂನು ಪ್ರಾಧಿಕಾರದಿಂದ ಈ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ಇಲ್ಲಿ ನೋಡೋದಾದರೆ, ಪ್ರವರ್ಗ ಸಮತಲ ಮೀಸಲಾತಿ, ಗುರುತಿಸಲಾದ ಅಂಗವಿಕಲತೆ, ಸಾಮಾನ್ಯ ಅಭ್ಯರ್ಥಿಯಲ್ಲಿ 4ನೇ ಬಿಂದು, ಬ್ಲೈಂಡ್ನೆಸ್ ಆ್ಯಂಡ್ ಲೋ ವಿಷನ್ ಅಂತಲೂ ಕೂಡ ನೀಡಿದ್ದಾರೆ. ನೋಟಿಫಿಕೇಶನ್ನ ಕೇರ್ಫುಲ್ಲಾಗಿ ನೋಡಿಕೊಂಡು ನೀವು ಒಂದು ಅಪ್ಲಿಕೇಶನ್ನ ಹಾಕಬೇಕಾಗಿರುತ್ತೆ. ಸೂಚನೆಗಳು ಮತ್ತು ಷರತ್ತುಗಳನ್ನೆಲ್ಲ ನೀಟಾಗಿ ನಿಯಮದಂತೆ ಪಾಲಿಸಬೇಕಾಗಿರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ವೇತನ ಶ್ರೇಣಿ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲರಿನೇ ಬಂದು 69,250 ಇರುತ್ತೆ. ಪ್ಲಸ್ ನಿಮಗೆ ಅಲಯನ್ಸಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಅಪ್ ಟು 1,34,200ವರೆಗೂ ನೀವು ಒಂದು ವೇತನವನ್ನು ಪಡೆದುಕೊಳ್ಬಹುದು. ಒಂದು ನೇಮಕಾತಿಯ ವಿಧಾನ ನೋಡೋದಾದರೆ, ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಕಾಯ್ದೆ 1987 ಈ ಒಂದು ಅಡಿ ಒಂದು ನೇಮಕಾತಿ ನಡೆಯುತ್ತೆ. ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಏನು ವಿದ್ಯಾರ್ಹತೆ ಹೊಂದಿರಬೇಕು ಈ ಹುದ್ದೆಗೆ ಅನ್ನೋದಾದರೆ, ಅಭ್ಯರ್ಥಿಯು ಸಾಮಾನ್ಯವಾಗಿ ಅಂದರೆ ಒಂದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಅಂದರೆ LLB ಈ ಒಂದು ಪದವಿಯನ್ನು ಪಡೆದಿರಬೇಕಾಗಿರುತ್ತೆ. ನೀವು ಈ ಒಂದು ಶಾಖಾಧಿಕಾರಿ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವು ಒಂದು LLB ಕೋರ್ಸ್ನ ಮಾಡಿರಬೇಕಾಗಿರುತ್ತೆ. ವಯೋಮಿತಿ ನೋಡೋದಾದರೆ, ಕನಿಷ್ಠ 18 ವರ್ಷಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಕನಿಷ್ಠ 18 ವರ್ಷಗಳು ಹೊಂದಿರಬೇಕಾಗಿರುತ್ತೆ. ಗರಿಷ್ಠ ವಯೋಮಿತಿ ಬಂದು ಸಾಮಾನ್ಯ ಅಭ್ಯರ್ಥಿಗೆ 40 ವರ್ಷಗಳು, ಇತರೆ ಹಿಂದುಳಿದ ಪ್ರವರ್ಗಗಳಿಗೆ ಅಂದರೆ 2A 2B 3A 3B ವರ್ಗಗಳಿಗೆ 43 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1 ಈ ಒಂದು ವರ್ಗಕ್ಕೆ ಸೇರಿದವರಿಗೆ 45 ವರ್ಷಗಳು, ಈ ರೀತಿ ಒಂದು ವಯೋಮಿತಿಯನ್ನು ನೀಡಿದ್ದಾರೆ. ನಂತರ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಜಿ ಶುಲ್ಕ ಏನಿದೆ ಅನ್ನೋದಾದರೆ, ಸಾಮಾನ್ಯ ಅಭ್ಯರ್ಥಿ ಮತ್ತು 2A 2B 3A 3B ಈ ಥರ ವರ್ಗಗಳಿಗೆ ಅಂತಂದರೆ 1,000 ಅರ್ಜಿ ಶುಲ್ಕವನ್ನು ನೀಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1 ಈ ಒಂದು ವರ್ಗಕ್ಕೆ ಸೇರಿದವರಿಗೆ 500 ರೂಪಾಯಿ ಅರ್ಜಿ ಶುಲ್ಕವನ್ನು ನೀಡಿದ್ದಾರೆ. ನಂತರ ಇಲ್ಲೆಲ್ಲ ಸೂಚನೆಗಳು ಕೊಟ್ಟಿದ್ದಾರೆ. ನೀವು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಕೊನೆಯ ದಿನಾಂಕ ಬಂದು 19/8/2026 ರಾತ್ರಿ 11:59 ಗಂಟೆ ಒಳಗಡೆ ನೀವು ಒಂದು ಅರ್ಜಿ ಶುಲ್ಕವನ್ನು ಮತ್ತು ಅರ್ಜಿಯನ್ನು ಹಾಕಬೇಕಾಗಿರುತ್ತೆ. ನಂತರ ಈ ಒಂದು ಸೇವಾ ಪರಿವೀಕ್ಷಣಾ ಅವಧಿ ಅಂದರೆ ಪ್ರೊಬೇಷನರಿ ಪೀರಿಯಡ್, ನೀವು ಒಂದು ಹುದ್ದೆಗೆ ಆಯ್ಕೆ ಆದ ನಂತರ ನಿಮಗೆ 2 ವರ್ಷಗಳ ಕಾಲ ಪ್ರೊಬೇಷನರಿ ಪೀರಿಯಡನ್ನು ನೀಡಿರುತ್ತಾರೆ. ಅದಾದ ನಂತರ ನೋಡಿ, ಆಯ್ಕೆ ವಿಧಾನ ಹೇಗಿದೆ ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನ. ನಿಮಗೆ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿ ಅದಾದ ನಂತರ ನಿಮ್ಮ ಒಂದು ಸಂದರ್ಶನವನ್ನು
ಕಂಡಕ್ಟ್ ಮಾಡ್ತಾರೆ. ಸೊ ಎಕ್ಸಾಮ್ಗೆ ಯಾವ ರೀತಿ ಸಿಲೆಬಸ್ ಇರುತ್ತೆ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ನೋಡಿ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ, ನಿಮಗೆ ಒಂದು ಆಫ್ಲೈನ್ ಮೂಲಕ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. OMR ಮಾದರಿಯಲ್ಲಿರುತ್ತೆ. ಅಂದರೆ ಒಟ್ಟು 2 ಪೇಪರ್ ಇರುತ್ತೆ, ಪತ್ರಿಕೆ 1 ಮತ್ತು ಪತ್ರಿಕೆ 2. ಈ ರೀತಿ ನಿಮಗೆ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ನಿಮಗೆ ಪರೀಕ್ಷೆಗಳನ್ನು ಬೆಂಗಳೂರು ಕೇಂದ್ರದಲ್ಲಿ ನಡೆಸಲಾಗುತ್ತದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೆಂಗಳೂರು ಕೇಂದ್ರದಲ್ಲಿ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲಿ ನಾನು ನಿಮಗೆ ಹೈಲೈಟ್ ಮಾಡಿದ್ದೀನಿ ಯಾವ ಒಂದು ವೆಬ್ಸೈಟ್ ಮುಖಾಂತರ ನಾವು ಒಂದು ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಕೂಡ ಇಲ್ಲಿ ನೀಡಿದ್ದೀನಿ. ನೋಡ್ತಿರ್ಬೋದು, CET online.karnataka.gov.in KEA ಇಂಡೆಕ್ಸ್ ನ್ಯೂ ಅನ್ನೋ ಒಂದು ವೆಬ್ಸೈಟ್ ಇದೆ. ಈ ಮುಖಾಂತರ ನೀವು ಹೋಗಿ ನೀವು ಒಂದು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಸೊ ಅದಾದ ನಂತರ ನಿಮಗೆ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಸಿಲೆಬಸ್ ಯಾವ ರೀತಿ ಇದೆ ಅನ್ನೋದಾದರೆ ನೋಡ್ತಾ ಇರ್ಬೋದು. ಫಸ್ಟ್ ಅಂದರೆ ಪೇಪರ್ 1ನಲ್ಲಿ ಸಾಮಾನ್ಯ ಜ್ಞಾನ ಇರುತ್ತೆ. ಅಂದರೆ ಕರೆಂಟ್ ಅಫೇರ್ಸ್ ಮೇಲೆ ಇರ್ಬೋದು, ಜನರಲ್ ನಾಲೆಡ್ಜು, ಮತ್ತು ಕರ್ನಾಟಕ ಇತಿಹಾಸ, ಸಮಾಜ ವಿಜ್ಞಾನ, ಭೌತಿಕ ಸಾಮರ್ಥ್ಯ ಮತ್ತು ಸಾರ್ವಜನಿಕ ಆಡಳಿತ, ಗ್ರಾಮೀಣಾಭಿವೃದ್ಧಿ, ಪರಿಸರ ಜ್ಞಾನ ಮತ್ತು ತಾರ್ಕಿಕ ಚಿಂತನೆ. ಈ ಒಂದು ಸಿಲೆಬಸ್ಸು ನಿಮಗೆ ಅಂದರೆ ಪೇಪರ್ 1ನಲ್ಲಿ ಇರುತ್ತೆ, ಅಂದರೆ ಫಸ್ಟ್ ಪೇಪರಲ್ಲಿ ಇರುತ್ತೆ. ಒಟ್ಟು ಪ್ರಶ್ನೆಗಳು 100 ಕ್ವಶನ್ಸ್ ಇರುತ್ತೆ. ಅವಧಿ 2 hours ಇರುತ್ತೆ. ಗರಿಷ್ಠ ಅಂಕಗಳು 300 ಇರುತ್ತೆ. ಕನಿಷ್ಠ ಅಂಕಗಳು 105 ಇರುತ್ತೆ. ಅಂದರೆ ನಿಮಗೆ ಒಂದು ಕ್ವಶನ್ಗೆ 1.5 ಮಾರ್ಕ್ಸ್ ಇರುತ್ತೆ. ಸೊ ಈ ರೀತಿ ಸಿಲೆಬಸ್ನ ನೀಡಿದ್ದಾರೆ. ಸೊ ಪತ್ರಿಕೆ 2 ಕೂಡ ಇದೆ. ಪತ್ರಿಕೆ 2 ಅಂದರೆ ನಿಮ್ಮ ಒಂದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ನೀವು ಒಂದು ಕಾನೂನು ಪ್ರಾಧಿಕಾರ ಎಕ್ಸಾಮ್ ಬರೀತಿರೋದ್ರಿಂದ, ಅಂದರೆ ಶಾಖಾಧಿಕಾರಿ ಹುದ್ದೆಗಳಿಗೆ ಎಕ್ಸಾಮ್ ಬರೀತಿರೋದ್ರಿಂದ ಒಂದು ಸ್ಪೆಸಿಫಿಕ್ ಪೇಪರು ಕೂಡ ಇದೆ. ಕಾನೂನಿಗೆ ಸಂಬಂಧಪಟ್ಟ ಒಂದು ಪತ್ರಿಕೆ ಇರುತ್ತೆ. ಅದಕ್ಕೂ ಕೂಡ 200 ಮಾರ್ಕ್ಸ್, ಅಂದರೆ 200 ಕ್ವಶನ್ಸ್ ಇರುತ್ತೆ. 2 hours ಇರುತ್ತೆ. 300 ಗರಿಷ್ಠ ಅಂಕಗಳಿರುತ್ತೆ. 105 ಕನಿಷ್ಠ ಅಂಕಗಳು ಇರುತ್ತೆ. ಸೊ ನೀಟಾಗಿ ನೀವು ಒಂದು ಸಿಲೆಬಸ್ನ ನೋಡಿಕೊಂಡು ಪ್ರಿಪೇರ್ ಆಗಿರಬೇಕಾಗಿರುತ್ತೆ. ಸೊ ಹೌದು, ಈ ಒಂದು ಹುದ್ದೆಗೆ ಋಣಾತ್ಮಕ ಮೌಲ್ಯಮಾಪನ ಇದೆಯಾ, ಅಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆಯಾ ಅಂದರೆ ಹೌದು. ಈ ಒಂದು ಎಕ್ಸಾಮ್ಗೂ ಕೂಡ ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಕೂಡ ಇದೆ. ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲೂ ಕೂಡ 4 ಪರ್ಯಾಯ ಉತ್ತರಗಳಿರುತ್ತೆ. ಸೊ ನೀವು ಯಾವ್ದಾರ ಒಂದು ಉತ್ತರವನ್ನು ಮಾತ್ರ ಆಯ್ಕೆ ಮಾಡಬೇಕಾಗಿರುತ್ತೆ. ಒಂದು ತಪ್ಪು ಉತ್ತರಗೆ 1/4 ಅಂತಂದರೆ 0.75 ಮಾರ್ಕ್ಸ್ ಅಷ್ಟು ರಿಡಕ್ಷನ್ ಇರುತ್ತೆ. ಏನಕ್ಕೆ ಅಂತಂದರೆ ಒಂದು ಕ್ವಶನ್ ಬಂದು 1.5 ಮಾರ್ಕ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ 0.7 ಮಾರ್ಕ್ಸ್ನ ಡಿಡಕ್ಷನ್ ಆಗುತ್ತೆ. ಸೊ ಈ ಒಂದು OMR ಶೀಟಲ್ಲಿ 5ನೇ ಆಪ್ಷನ್ನು ಕೂಡ ಇರುತ್ತೆ. ಏನಕ್ಕೆ ಇದೆ ಅಂತ ಅನ್ನೋದಾದರೆ, ನಿಮಗೆ ಅದರಲ್ಲಿ ಉತ್ತರ ಗೊತ್ತಾಗಿಲ್ಲ, ಯಾವುದೇ ರೀತಿ ಉತ್ತರನ ನನಗೆ ಗೊತ್ತಾಗಿಲ್ಲ, ಬ್ಲ್ಯಾಂಕ್ ಬಿಡ್ತೀರಲ್ವಾ. ಸೊ ಬ್ಲ್ಯಾಂಕ್ ಬಿಡೋ ಬದಲು 5ನೇ ಆಪ್ಷನ್ ಅಂತ ಇರುತ್ತೆ. ಅಂದರೆ ಗೊತ್ತಿಲ್ಲ, ಉತ್ತರ ಗೊತ್ತಿಲ್ಲ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಆ ಆಪ್ಷನ್ನ ನೀವು ಕಡ್ಡಾಯವಾಗಿ ಫಿಲಪ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೂ ಕೂಡ ನಿಮಗೆ 5 ನಿಮಿಷಗಳ ಕಾಲಾವಕಾಶ ನೀಡ್ತಾರೆ. ಅಂದರೆ ಬೆಲ್ ಆದ ತಕ್ಷಣ ಟೈಮ್ನ ನೀಡ್ತಾರೆ. ಸೊ ಅದು ಕಂಪಲ್ಸರಿ ಮಾಡಬೇಕಾಗಿರುತ್ತೆ. ಸೊ ನಿಮಗೆ ಒಂದು ಇಂಟರ್ವ್ಯೂ ಯಾವ ರೀತಿ ಇರುತ್ತೆ ಅಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾದ ಅಭ್ಯರ್ಥಿಗಳನ್ನು ಪ್ರತಿ ಮೀಸಲಾತಿ ವಿಭಾಗದಲ್ಲಿ 1:5 ಅನುಪಾತದಂತೆ ಸಂದರ್ಶನಕ್ಕೆ ಕರೆಯುತ್ತಾರೆ. ಸೊ ನಿಮಗೆ ಒಂದು ಎಕ್ಸಾಮಲ್ಲಿ ಯಾರು ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡು ತೇರ್ಗಡೆ ಆಗಿರ್ತಾರೋ, ಸೊ ಅದರಲ್ಲಿ ಯಾರು ಟಾಪ್ ಮೆರಿಟಲ್ಲಿ ಬಂದಿರ್ತಾರೋ, ಸೊ ಅವ್ರಿಗೆ ಒಂದು ಹುದ್ದೆಗೆ 5 ಜನರಂತೆ ನಿಮ್ಮ ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂದರೆ ಟೋಟಲ್ಲು 25 ಮಾರ್ಕ್ಸ್ ಇರುತ್ತೆ. ನಿಮಗೆ ಕನಿಷ್ಠ 13 ಮಾರ್ಕ್ಸ್ಗಳನ್ನ ತಗೋಬೇಕಾಗಿರುತ್ತೆ. ಸೊ ಅದರಲ್ಲೂ ಕೂಡ ಯಾರು ತುಂಬ ಮೆರಿಟಲ್ಲಿ ಯಾರು ಇರ್ತಾರೋ ಅಂಥವ್ರಿಗೆ ಹುದ್ದೆಯನ್ನು ನೀಡಲಾಗುತ್ತದೆ. ಸೊ ಪಾರ್ಟ್ ಬಿನಲ್ಲಿ ಏನಿದೆ ಅಂತಂದರೆ ಸೂಚನೆಗಳನ್ನ ನೀಡಿದ್ದಾರೆ. ಸೊ ನೀವು ಒಂದು ಆನ್ಲೈನ್ ಮುಖಾಂತರನೇ ನೀವು ಒಂದು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಯಾವುದೇ ರೀತಿ ಹಾರ್ಡ್ ಕಾಪಿ ತೊಗೊಂಡೋಗಿ ಕೊಡೋ ಅಂಥದ್ದು ನೆಸೆಸಿಟಿ ಇರೋದಿಲ್ಲ. ಅಂಥವನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ. ಸೊ ನೀವು ಆನ್ಲೈನಲ್ಲಿ ಹೋಗಿ ವೆಬ್ಸೈಟ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ಅರ್ಹತಾ ಷರತ್ತುಗಳೆಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಏನಾರ ಸಂದೇಹ ಬಂದರೆ, ನೀವು ಒಂದು ಅಪ್ಲಿಕೇಶನ್ ಹಾಕುವಾಗ ಏನಾರ ನಿಮ್ಗೆ ಒಂದು ಡೌಟ್ ಬಂದರೆ, ಇಲ್ಲಾಂದರೆ ಏನಾರ ಫೀ ಮಾಡೋಂಥ ಟೈಮಲ್ಲಿ ಯಾವುದೇ ರೀತಿ ತೊಂದರೆ ಬಂದರೆ, ನೀವು ಒಂದು ಫೋನ್ ನಂಬರ್ ಕೊಟ್ಟಿದ್ದಾರೆ, ಆ ಒಂದು ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಒಂದು ಕ್ವೈರೀಸ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಯಾವ ವೆಬ್ಸೈಟ್ಗೆ ಹೋಗಬೇಕು ಅಂತಂದರೆ, ಇಲ್ಲೇ ನಾನು ಹೈಲೈಟ್ ಮಾಡಿದ್ದೀನಿ. ಈ ವೆಬ್ಸೈಟ್ ಮುಖಾಂತರ ನೀವು ಒಂದು ಅಪ್ಲಿಕೇಶನ್ನ
ಹಾಕಬಹುದಾಗಿರುತ್ತೆ. ಸೊ ಇಲ್ಲೆಲ್ಲ ನಿಮಗೆ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಕೇರ್ಫುಲ್ಲಾಗಿ ಓದ್ಕೊಂಡು ನೀವು ಒಂದು ಅಪ್ಲಿಕೇಶನ್ನ ಹಾಕಬೇಕಾಗಿರುತ್ತೆ. ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನೆಲ್ಲ JPG ಫಾರ್ಮೆಟಲ್ಲಿ ಅಂದರೆ 50 to 200 KB ಒಳಗಡೆ ನಿಮ್ಮ ಒಂದು ಫೋಟೋ ಸಿಗ್ನೇಚರನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಕೇರ್ಫುಲ್ಲಾಗಿ ನಿಮ್ಮ ಒಂದು ಫೋನ್ ನಂಬರ್ ಮತ್ತು ಇಮೇಲ್ ID ಅಪ್ಲೋಡ್ ಮಾಡಿ. ಏನಕ್ಕೆ ಅಂತಂದರೆ ನಿಮಗೆ ಒಂದು ಎಕ್ಸಾಮ್ ಟೈಮಲ್ಲಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ನಿಮಗೊಂದು ಫೋನ್ಗೆ ಮೆಸೇಜ್ ಕೂಡ ಬರುತ್ತೆ, ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ನಿಮ್ಮ ಒಂದು ಪೇಮೆಂಟ್ ಆದ ತಕ್ಷಣ ಒಂದು ಸಕ್ಸಸ್ಫುಲ್ ಅನ್ನೋ ಮೆಸೇಜ್ ಕೂಡ ಬರುತ್ತೆ. ಸೊ ತುಂಬಾ ಉಪಯುಕ್ತ ಆಗುತ್ತೆ. ಸೊ ನಿಮ್ಮ ಒಂದು ಫೋನ್ ನಂಬರ್ ಮತ್ತು ಇಮೇಲ್ ID ಎಲ್ಲ ಕರೆಕ್ಟಾಗಿರೋದನ್ನು ಮೆನ್ಷನ್ ಮಾಡಿ. ಸೊ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಆಧಾರ್ ಕಾರ್ಡು ಮತ್ತು SSLC ಅಂಕಪಟ್ಟಿ ಮತ್ತು ನಿಮ್ಮ ಒಂದು ಕಾನೂನು ಪದವಿ ಅಂಕಪಟ್ಟಿ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ. ಈ ಥರ ಮೀಸಲಾತಿ ಅಂದರೆ ನೀವು ಯಾವ ಒಂದು ಮೀಸಲಾತಿ ಕೋರಕ್ಕೆ ಇಷ್ಟಪಡ್ತೀರಾ, ಗ್ರಾಮೀಣ ಅಭ್ಯರ್ಥಿ ಮತ್ತು ಕನ್ನಡ ಮಾಧ್ಯಮ, ಈ ರೀತಿ ಅಂಗವಿಕಲ ಆಗಿದ್ದರೆ ಈ ರೀತಿ ನಿಮಗೆ ಯಾವ ಒಂದು ರಿಸರ್ವೇಷನ್ ಬೇಕೋ ಅಂಥ ಒಂದು ಪ್ರಮಾಣ ಪತ್ರನೂ ಕೂಡ ನೀವು ಕೇರ್ಫುಲ್ಲಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಸೊ ಒಂದು ಅಪ್ಲಿಕೇಶನ್ ಹಾಕುವಾಗ ಪ್ರಿವ್ಯೂ ಕೊಡಿ, ಅಂದರೆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಕೇರ್ಫುಲ್ಲಾಗಿ ಓದ್ಕೊಂಡು ನೀಟಾಗೆ ಎಡಿಟ್ ಮಾಡಿ ನೀಟಾಗಿ ಸಬ್ಮಿಟ್ ಮಾಡಿ. ಏಕೆಂದರೆ ಅದಾದ ನಂತರ ಸಬ್ಮಿಟ್ ಆದ ತಕ್ಷಣ ನಿಮಗೆ ಎಡಿಟ್ ಆಪ್ಷನ್ ಇರಲ್ಲ. ಸೊ ಒಂದು ಹುದ್ದೆಗೆ ಒಂದು ಅರ್ಜಿನೇ ಕನ್ಸಿಡರ್ ಮಾಡೋ ಸಾಧ್ಯತೆ ಇರುತ್ತೆ. ಅಂದರೆ ನೀವು ಮತ್ತೆ ರಾಂಗ್ ಆದರೆ ಮತ್ತೆ ನಿಮಗೆ ಎಡಿಟ್ ಆಪ್ಷನ್ನು ಅವರು ಪ್ರೊವೈಡ್ ಮಾಡಲ್ಲ. ಸೊ ಕೇರ್ಫುಲ್ಲಾಗಿ ಒಂದು ಅಪ್ಲಿಕೇಶನ್ನ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ವೆಬ್ಸೈಟ್ ಯಾವ ಮುಖಾಂತರ ನಿಮಗೇನೋ ಸ್ಪರ್ಧಾತ್ಮಕ ಪರೀಕ್ಷೆ ಸಂದರ್ಶನಕ್ಕೆ ನೀವು ಆಯ್ಕೆ ಆಗಿದ್ದೀರೋ ಇಲ್ವೋ ಅನ್ನೋ ನಿಮ್ಗೇನಾದ್ರು ಫೋನ್ಗೆ ಮೆಸೇಜ್ ಬಂದಿಲ್ಲ ಅಕಸ್ಮಾತ್ ಅಂತಂದರೆ ಈ ಒಂದು ವೆಬ್ಸೈಟಲ್ಲಿ ನಿಮಗೆಲ್ಲ ಮೆನ್ಷನ್ ಮಾಡಿರ್ತಾರೆ. ವೆಬ್ಸೈಟ್ ಮುಖಾಂತರ ನೀವು ಅಲ್ಲಿ ನೀವು ಎಕ್ಸಾಮ್ಗೆ ಸಂಬಂಧಪಟ್ಟಿದ್ದೆಲ್ಲ ನೋಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಅವರೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ ಅಂತಿಮವಾಗಿ ಸಲ್ಲಿಸಿದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ನೀವು ಒಂದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತೀರ ಅಂದ್ಕೊಳ್ಳಿ, ಆವಾಗ ನಿಮಗೆ ಲಾಸ್ಟಲ್ಲಿ ಯಾವ ಒಂದು ಅಪ್ಲಿಕೇಶನ್ ಹಾಕಿರ್ತೀರೋ ಅದನ್ನು ಅವರು ಫೈನಲಾಗಿ ಕನ್ಸಿಡರ್ ಮಾಡಿರ್ತಾರೆ. ಸೊ ನೀವು ಕೇರ್ಫುಲ್ಲಾಗಿ ಅಪ್ಲಿಕೇಶನ್ನ ಹಾಕಿರಬೇಕಾಗಿರುತ್ತೆ. ಸೊ ಇಲ್ಲಿ ನೋಡ್ತಿರಬಹುದು ನೀವು, ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು ಅಂತಲೂ ಕೂಡ ನೀಡಿದ್ದಾರೆ. ಸೊ ಇಲ್ಲಿ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಹೊಂದಿರಬೇಕಾದ ದಾಖಲೆಗಳು, ನೀವು ಯಾವ್ಯಾವ ದಾಖಲೆಗಳನ್ನು ಹೊಂದಿರಬೇಕು ಅನ್ನೋದನ್ನೆಲ್ಲ ನೀಡಿದ್ದಾರೆ, ಎಲ್ಲೇ ನೋಡ್ಕೋಬಹುದು. ಮತ್ತು ಈ ಥರ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಹೊಂದಿರಬೇಕಾದ ದಾಖಲೆಗಳು ಅಂದರೆ ಗ್ರಾಮೀಣ ಮೀಸಲಾತಿ ಕೋರ್ತಿದ್ರೆ ಅಥವಾ ಕನ್ನಡ ಮಾಧ್ಯಮ ಅಥವಾ ಯೋಜನಾ ನಿರಾಶ್ರಿತ, ಈ ರೀತಿ ನೀವು ಯಾವುದೇ ರೀತಿ ಒಂದು ಮೀಸಲಾತಿ ಕೋರ್ತಿದ್ರೆ ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ ಪತ್ರಗಳು ನಿಮ್ಮ ಹತ್ರ ಇರಬೇಕು. ಯಾಕಂದರೆ ನಿಮ್ಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಥವಾ ಸಂದರ್ಶನಕ್ಕೆ ಕರೆಯಲಾದ ಅಭ್ಯರ್ಥಿಯು ಸೂಚನಾ ಪತ್ರದೊಂದಿಗೆ ಮೂಲ ಗುರುತಿನ ಚೀಟಿ ಮತ್ತು ನಿಮಗೆ ಸಂಬಂಧಪಟ್ಟ ಒಂದು ವೋಟರ್ ID ಅಥವಾ ಆಧಾರ್ ಕಾರ್ಡ್, ಈ ರೀತಿ ನಿಮ್ಮ ಒಂದು ಐಡೆಂಟಿಫಿಕೇಷನ್ ಪ್ರೂಫ್ ಇರೋವಂಥ ಕಾರ್ಡ್ನ ತೊಗೊಂಡೋಗಿರ್ಬೇಕಾಗಿರುತ್ತೆ. ಇದನ್ನೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡಾಕ್ಯುಮೆಂಟ್ಸ್ನೆಲ್ಲ ಕರೆಕ್ಟಾಗಿ ನೀವು ನೋಡಿಕೊಂಡು ಅಪ್ಲೋಡ್ ಮಾಡಿರಬೇಕಾಗುತ್ತೆ. ಅಪ್ಲೋಡ್ ಮಾಡಿರೋಂಥ ಡಾಕ್ಯುಮೆಂಟ್ಸು ಕೂಡ ನಿಮ್ಮ ಹತ್ರ ಇರಬೇಕಾಗಿರುತ್ತೆ. ನಿಮ್ಮ ಒಂದು ಹುದ್ದೆಗೆ ಸೇರ್ಕೊಳ್ಳೋವರೆಗೂ ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲೆಲ್ಲ ಕೇಳಿದ್ದಾರೆ ನೋಡಿ, ನಡತೆ ಪ್ರಮಾಣ ಪತ್ರ, ಇದೆಲ್ಲ ಕೂಡ ನಿಮ್ಮ ಹತ್ರ ಇರಬೇಕಾಗಿರುತ್ತೆ. ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲೆಲ್ಲ ಕೇಳಿದ್ದಾರೆ ಯಾವ ರೀತಿ ನಿಮ್ಮ ಒಂದು ಎಕ್ಸಾಮ್ನು ಕಂಡಕ್ಟ್ ಆಗಿರುತ್ತೆ ಅಂತ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ನಮ್ಮ ಹೊಸ ಹೆಜ್ಜೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ನಿಮಗೆ ಉಪಯುಕ್ತವಾದಂತಹ ಒಂದು ಮಾಹಿತಿಗಳು ಬೇಕು ಅಂತಂದರೆ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಕಾಣುವಂತಹ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಏಕೆ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋಸ್ ಇದೇ ರೀತಿ ನಿಮಗೆ ಉಪಯುಕ್ತವಾದಂತಹ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು.